ಈ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ತನಿಖಾ ಸಂಸ್ಥೆಗಳಿಂದ ವಿಚಾರಣೆ ಆಗ್ತಾ ಇದೆ. ಈಗ DRI ಅಧಿಕಾರಿಗಳು ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಇದೆಯಲ್ಲ, ಅದು ನಾನಾ ಆಂಗಲ್ನಲ್ಲಿ ಆಗ್ತಾ ಇರುವಂತಹ ಇನ್ವೆಸ್ಟಿಗೇಷನ್. ಈ ನಟಿಗೆ ಬಂದಂತಹ ವಿದೇಶಿ ಕರೆಗಳ ಬೆನ್ನು ಬಿದ್ದಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ನಟಿ ರನ್ಯಾಗೆ ಬಂದಿದ್ದ ವಿದೇಶಿ ಕರೆಗಳ ಬೆನ್ನು ಬಿದ್ದಿದೆ DRI ಟೀಮ್. ವಿದೇಶಗಳಿಂದ ಸತತವಾಗಿ ನಟಿ ರನ್ಯಾಗೆ ಫೋನ್ ಕರೆಗಳು ಬಂದಿದೆ. ಬಂಧನಕ್ಕೂ ಹಿಂದಿನ 3 ವಾರಗಳಲ್ಲಿ ರನ್ಯಾಗೆ ಬಂದಂತಹ ಫೋನ್ ಕರೆಯನ್ನ ಜಾಲಾಡೋದಕ್ಕೆ ಮುಂದಾಗಿದ್ದಾರೆ. ದುಬೈ, ಮಲೇಷಿಯಾ ಸೇರಿ ಹಲವು ದೇಶಗಳಿಂದ ಫೋನ್ ಕಾಲ್ ಬಂದಿತ್ತಂತೆ. ನಟಿ ರನ್ಯಾಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದವ್ರು ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾವ ಕಾರಣಕ್ಕೆ ರನ್ಯಾಗೆ ಫೋನ್ ಮಾಡ್ತಾ ಇದ್ರು? ಇದೇ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕ, ಅಥವಾ ಅವರು ಹೇಳಿಕೊಂಡಂತಹ ಬಿಸ್ನೆಸ್ ಪರ್ಪಸ್ಗ? ಚಿನ್ನ ಸಾಗಾಟ ಕೇಸ್ನಲ್ಲಿ ಅವರ ಪಾತ್ರವೇನು? ರನ್ಯಾ ಹೇಳಿದ ಆ ಇಂಟರ್ನೆಟ್ ಕಾಲ್ನ ಅಪರಿಚಿತರು ಇವರೇನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಇದೇ ಇಂಟರ್ನೆಟ್ನ ಕಾಲ್ನ ಈಗ ಜಾಲಾಡೋದಕ್ಕೆ DRI ಟೀಮ್ ಕೂಡ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿಯವರೆಗೂ ಹತ್ತತ್ರ 1 ವರ್ಷಕ್ಕೆ 30ರಿಂದ 35 ಬಾರಿ ಈಕೆ ದುಬೈ ಪ್ರವಾಸವನ್ನು ಮಾಡಿದ್ದಾಳೆ. ಬೇರೆ ಬೇರೆ ಕಂಟ್ರಿಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾಳೆ. ಸಹಜವಾಗಿಯೇ ವಿದೇಶಗಳಲ್ಲಿ ಈಕೆಯ ನೆಟ್ವರ್ಕ್ ಇತ್ತು, ಈಕೆಯ ಕಾಂಟ್ಯಾಕ್ಟ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ DRI ವಕೀಲರು ಕೂಡ ಇಂಟರ್ನ್ಯಾಷನಲ್ ಸಿಂಡಿಕೇಟ್ ಅನ್ನೋದನ್ನ ಮೊನ್ನೆ ವಾದ ಮಾಡಬೇಕಾದ್ರೆ ಹೇಳಿದ್ದಾರೆ. ಹೌದು, ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈಗ ಇಂಟರ್ನ್ಯಾಷನಲ್ ಕಾಲ್ಗಳ ಬೆನ್ನು ಬಿದ್ದಿರುವಂತಹದ್ದು DRI ಟೀಮ್. ಕೇವಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾಹಿತಿಯನ್ನು ಕ್ರೋಢೀಕರಿಸುವಂತಹ ಕೆಲಸ ಆಗ್ತಾ ಇದೆಯಾ, ಅಥವಾ ಈ ಇಂಟರ್ನೆಟ್ ಕಾಲನ್ನು ಟ್ರೇಸ್ ಮಾಡುವ ಮೂಲಕ ಯಾವ ರೀತಿಯ ಇನ್ವೆಸ್ಟಿಗೇಷನ್ ಇವರು ಮುಂದಾಗ್ತಿದ್ದಾರೆ? ಏನೆಲ್ಲ ಡೀಟೇಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ನಟಿ ರನ್ಯಾ ರಾವ್ ಪ್ರಕರಣದ ತನಿಖೆಯನ್ನು DRI ಅಧಿಕಾರಿಗಳು ಚುರುಕುಗೊಳಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ದೊಡ್ಡ ಒಂದು ಸಿಂಡಿಕೇಟೇ ಕೆಲಸ ಮಾಡಿದೆ ಅನ್ನುವಂಥ ಮಾಹಿತಿ ಮತ್ತು ಅನುಮಾನಗಳು ಪೊಲೀಸರಿಗೆ ಗೊತ್ತಾದಂಥ ಕಾರಣಕ್ಕಾಗಿ ಈ ಸಿಂಡಿಕೇಟ್ನ ಪತ್ತೆ ಮಾಡುವ ಕೆಲಸಕ್ಕೆ DRI ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಕೇಸಲ್ಲಿ ಬಂಧನವಾಗಿರುವಂಥ ನಟಿ ರನ್ಯಾ ರಾವ್ ಅವರಿಗೆ ವಿದೇಶದಲ್ಲಿ ಸಾಕಷ್ಟು ದೊಡ್ಡ ನೆಟ್ವರ್ಕ್ ಇದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಜೊತೆಗೆ ಇವರು ಬಂಧನವಾಗುವುದಕ್ಕಿಂತ ಹಿಂದೆ 3 ವಾರಗಳ ಕಾಲ ನಿರಂತರವಾಗಿ ಈ ದುಬೈ, ಯುರೋಪ್, ಮಲೇಷಿಯಾದಿಂದ ಬೇರೆ ಬೇರೆ ದೇಶಗಳಿಂದ ನಿರಂತರವಾಗಿ ಕರೆಗಳು ಬಂದಿರುವಂಥದ್ದು. ಈ ಇಂಟರ್ನೆಟ್ ಕರೆಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ಯಾಕೆ ಈ ಮಹಿಳೆಗೆ ನಿರಂತರವಾಗಿ ಬೇರೆ ಬೇರೆ ದೇಶಗಳಿಂದ ಕರೆಗಳು ಬಂದಿದ್ದಾವೆ ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸವನ್ನು DRI ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಯಾಕಂದರೆ ಆ ವ್ಯಕ್ತಿ ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡೋದಕ್ಕೆ ಈಗಾಗಲೇ DRI ಅಧಿಕಾರಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ CBI ಅಧಿಕಾರಿಗಳು ಕೂಡ ಈ ಪ್ರಕರಣದ ತನಿಖೆಯನ್ನು ಮಾಡ್ತಿದ್ದಾರೆ. ಅವರು ಕೂಡ ಈ ವ್ಯಕ್ತಿಗೆ ಈ ಮಹಿಳೆಗೆ ಯಾರೆಲ್ಲ ಕರೆ ಮಾಡಿದ್ದಾರೆ ಅದನ್ನು ಪತ್ತೆ ಮಾಡುವ ಕೆಲಸಕ್ಕೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರುವಂಥದ್ದು. ಯಾಕಂದರೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅವರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ ಕರೆಗಳು ಮತ್ತು ವಿಡಿಯೋ ಕಾಲ್ಸ್ಗಳೆಲ್ಲ ಮಾಡಿರುವಂಥ ವಿಚಾರಗಳು ಕೂಡ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಯಾರು ಆ ವ್ಯಕ್ತಿಗಳು ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸಕ್ಕೆ ಈಗಾಗಲೇ DRI ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.